ಮಾರ್ನಿಂಗ್ ಇಲ್ಲೇ ಉಳ್ಕೊಂಡಿದ್ದು ನಾವು. ತುಂಬ ಚಳಿ ಇದೆ ಕಾಲಾಪೋಖ್ರಿಲಿ. ಈ ರಸ್ತೆಲೇ ಇವತ್ತು ಟ್ರಕ್ಕಿಂಗ್ ಕಂಟಿನ್ಯೂ ಮಾಡಬೇಕು. ಇವತ್ತು ಫಾರೆಸ್ಟ್ ರೂಟ್ ಇದೆ ಅಂತ ಹೇಳಿದ್ದಾರೆ. ಫಾರೆಸ್ಟ್ ರೂಟಲ್ಲಿ ಟ್ರಕ್ಕಿಂಗ್ ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ ಇಷ್ಟು ದಿವಸಕ್ಕೆ ಹೋಲಿಸ್ಕೊಂಡ್ರೆ. ನಾಳೆ 16 ಕಿಲೋಮೀಟ್ರು ಇಳಿಬೇಕು ಅಂತ ಕೂಡ ಹೇಳಿದ್ದಾರೆ. ಇದು ಬುದ್ಧಿಸ್ಟ್ ಫ್ಲಾಗು. ಮನೆ ಹತ್ರ ಹಾಕಿರೋರು ಫಸ್ಟ್ ಪೂಜೆ ಮಾಡಿ ಆಮೇಲಿಂದ ಇದನ್ನ ಹಾಕ್ತಾರೆ. ಈ ಕಡೆ ನಿಮಗೆ ಒಂದು ಸಣ್ಣದಾಗಿ ಶೆಡ್ ತರ ಕಾಣಿಸ್ತಾ ಇರಬಹುದು. ಅಲ್ಲಿಂದನೇ ಇವತ್ತು ಶುರು ಮಾಡಿದ್ದು ನಾವು. ಈಗ ನೀವೇ ನೋಡ್ತೀರಾ ವಿಸಿಬಿಲಿಟಿ ಎಷ್ಟು ಲೋ ಇದೆ ಅಂತ. ನಮ್ ಗೈಡ್ ಕೂಡ ಹೇಳ್ತಾ ಇದ್ರು ಕಾಲಾಪೋಖ್ರಿಯಿಂದ ಅಷ್ಟು ಈಸಿಯಾಗಿ ವ್ಯೂಗಳು ಸಿಗಲ್ಲ ಅಂತ. ಏನಕ್ಕೆ ಅಂತ ಅಂದ್ರೆ ಕಾಲಾಪೋಖ್ರಿ ಜಾಗ ಬೆಟ್ಟಗಳ ಮಧ್ಯದಲ್ಲಿದೆ. ನಾವು ಈ ಬೆಟ್ಟನೇ ಇವಾಗ ಹತ್ಬೇಕಾಗಿರುವಂಥದ್ದು. ಟೀಮ್ ಮೆಂಬರ್ಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಟ್ರಕ್ಕಿಂಗ್ ಕಂಟಿನ್ಯೂ ಮಾಡ್ತೀವಿ. ಅದೇ ಸಂದಾಕ್ಪು ಪೀಕು. ಅಲ್ಲಿಂದ ಹಿಂದ್ಗಡೆ 2 ಕಿಲೋಮೀಟರ್ ಹೋಗ್ಬೇಕು ಇವತ್ತು ಉಳ್ಕೊಳ್ಳೋ ಜಾಗಕ್ಕೆ. ಇವಾಗ ಈ ರಸ್ತೆಲೆ ಕಂಟಿನ್ಯೂ ಮಾಡಿ ಈ ಬೆಟ್ಟ ಇಳಿದು ಆಮೇಲಿಂದ ಪೀಕ್ ಹೋಗ್ಬೇಕು. ಇಲ್ಲಿಂದ ಹತ್ತತ್ರ 4 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಇಂಡಿಯಾ ಸೈಡಲ್ಲಿ ಹೋಗುವಂತ ರೂಟು. ಇನ್ನೊಂದು ನೇಪಾಳ ಸೈಡಲ್ಲಿ ಹೋಗುವಂತ ರೂಟು. ಇಲ್ಲಿ ಮೆಟ್ಲು ಮೇಲ್ಗಡೆ ಹೋದ್ರೆ ಸ್ತೂಪಕ್ಕೆ ಹೋಗ್ಬೋದು. ನೀವೇ ನೋಡ್ಬೋದು ಇನ್ಕ್ಲೈನ್ ಎಷ್ಟಿದೆ ಅಂತ. ತುಂಬಾ ಸುಸ್ತಂತೂ ಆಗ್ತಾ ಇದೆ. ಎವ್ರಿ 50 ಮೀಟರ್ಸ್ ಒಂದು ಬ್ರೇಕ್ ತಗೋತಾ ಇದ್ದೀನಿ ನಾನು. ಇಲ್ಲಿ 2 ರಸ್ತೆ ಇದೆ. ಒಂದು ಗಾಡಿಗಳು ಓಡಾಡುವಂಥದ್ದು, ಇನ್ನೊಂದ್ ಕಡೆ ಮೆಟ್ಲುಗಳಿದೆ. ಬಿಸಿಲು ಜಾಸ್ತಿ ಇದೆ, ತುಂಬಾ ಸೆಕೆ ಆಗ್ತಾ ಇದೆ. ಗಾಳಿ ಬೀಸಿದಾಗ ಸ್ವಲ್ಪ ಚಳಿ ಕೂಡ ಆಗ್ತಾ ಇದೆ. ಮೆಟ್ಲು ಕಂಟಿನ್ಯೂ ಮಾಡಕ್ಕೆ ನಮ್ ಗೈಡ್ ಅಲ್ಲಿಂದಾನೆ ಹೇಳ್ತಾ ಇದಾರೆ. ಸೊ ಕಂಟಿನ್ಯೂ ಮಾಡೋಣ. ಈ ರೂಟಲ್ಲಿ ಚಿರತೆ ಮತ್ತೆ ಕರಡಿಗಳಿದೆ ಅಂತ ಹೇಳ್ತಾ ಇದ್ರು. ನಮ್ಮವರು ಸ್ವಲ್ಪ ದೂರದಲ್ಲೇ ಇದ್ದಾರೆ. ಒಬ್ನೇ ಕಂಟಿನ್ಯೂ ಮಾಡಿರುವಂತದ್ದು ತಲೆಯಲ್ಲಿ ಬೇರೆ ಓಡ್ತಾ ಇದೆ ಅದೇ ವಿಚಾರ. ನಮ್ ಗ್ರೂಪ್ ಅವ್ರು ಇನ್ನ ಅಲ್ಲೇ ಇದ್ದಾರೆ. ಈಗ ಅಲ್ಲಿ ಕಾರ್ ಬರ್ತಾ ಇದೆಯಲ್ಲ ಅದ್ರ ಹತ್ರನೇ ಇರುವಂತದ್ದು. ಸಖತ್ ಇನ್ಕ್ಲೈನ್ ಇದೆ ಮಾತ್ರ. ಮೆಟ್ಲತ್ತಿದ್ದು ತುಂಬಾ ಸುಸ್ತಾಗ್ತಾ ಇದೆ. ಈ ಕಡೆ ಒಂದ್ ರಸ್ತೆ ಹೋಗ್ತಾ ಇದೆ. ಇವಾಗ ಮುಂದೆ ಹೋಗಕ್ ಆಗಲ್ಲ, ಗೈಡ್ ಬರೋ ತನಕ ವೆಯ್ಟ್ ಮಾಡ್ಲೇಬೇಕು. ಇವಾಗ ನಾವು ನೇಪಾಳದ ರಸ್ತೆಯಿಂದ ಇಂಡಿಯಾ ರಸ್ತೆ ಕಡೆಗೆ ಹೋಗ್ಬೇಕು. ಈ ಮೇಲೆ ಹೋಗ್ಬೇಕು, ಇಂಡಿಯಾ ರೂಟ್ ಹೋಗ್ಬೇಕು ಅಂತಂದ್ರೆ. ಈಗ ಸ್ವಲ್ಪ ದೂರ ವಿಡಿಯೋ ಶೂಟ್ ಮಾಡಕ್ ಆಗ್ಲಿಲ್ಲ, ಇನ್ಕ್ಲೈನು ತುಂಬಾ ಜಾಸ್ತಿ ಇತ್ತು. ನಮಗೂ ಕ್ಯಾಮ್ರಾ ಬ್ಯಾಲೆನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನೇಪಾಳದ ರಸ್ತೆ ಹಾಳಾಗಿದೆ, ಅದಕ್ಕೋಸ್ಕರನೇ ಇಂಡಿಯಾ ಕಡೆಯಿಂದನೇ 2 ದೇಶದ ಗಾಡಿಗಳು ಕೂಡ ಓಡಾಡುತ್ತೆ. ಎಲಿವೇಶನ್ ಮಾತ್ರ ತುಂಬಾನೇ ಜಾಸ್ತಿ ಇದೆ. ನಾವು ನಮ್ಮ ಟ್ರಕ್ಕಿಂಗ್ ರೂಟ್ಗೆ ವಾಪಸ್ ಹೋಗೋಣ. ಇದು ಗಾಡಿ ರೂಟು, ಇದು ಟ್ರಕ್ಕಿಂಗ್ ರೂಟು. ಎಲಿವೇಶನ್ ಗೊತ್ತಾಗತ್ತೆ ನೋಡಿ. ಈ ಎಲಿವೇಶನ್ ಎಷ್ಟು ಸುಸ್ತು ಮಾಡ್ತಾ ಇದೆ ಅಂತ ಅಂದ್ರೆ, ನಮ್ ಗೈಡ್ ನಿಂತಿದಾರಲ್ಲ, ಇಲ್ಲಿಂದ ಅಲ್ಲಿ ಒಂದು ಬ್ರೇಕ್ ಬೇಕು ಅನಿಸುತ್ತೆ, ಅಷ್ಟು ಸುಸ್ತಾಗ್ತಾ ಇದೆ. ಇಲ್ಲಿಂದ ಒಂದು ವ್ಯೂ ಕಾಣಿಸ್ತಾ ಇದೆ, ತುಂಬಾ ಸಣ್ಣದಾಗಿ ಕಾಣುತ್ತೆ ಅನ್ಸುತ್ತೆ ವಿಡಿಯೋದಲ್ಲಿ. ಬಿಸಿಲು ಎಷ್ಟಿದೆ ಇವತ್ತು ಅಂತ ಅಂದ್ರೆ ತುಂಬಾ ಸೆಕೆ ಆಗಿದೆ. ಬ್ಯಾಗ್ ಒದ್ದೆ ಆಗೋ ಲೆವೆಲ್ ಬೆವ್ತ್ಕೊಂಡು ಹೋಗ್ತಾ ಇದೀವಿ ಇವತ್ತು. ತಣ್ಣಗ್ ಗಾಳಿ ಬೇರೆ ಬೀಸುತ್ತೆ, ಚಳಿ ಆಗತ್ತೆ, ಏನ್ ಹೇಳೋದು ಅಂತ ಮಾತ್ರ ಗೊತ್ತಾಗಲ್ಲ ಇಲ್ಲಿ. ಇವತ್ತು ಈವ್ನಿಂಗು ಟೆಂಪರೇಚರ್ ಡೌನ್ ಆಗುತ್ತೆ ಅಂತ ಬೇರೆ ಹೇಳಿದ್ದಾರೆ. 0 ಹೋಗ್ಬೋದು ಅಂತ ಹೇಳ್ತಾ ಇರೋವಂಥದ್ದು. ನಿನ್ನೆ 2 ಡಿಗ್ರಿ ತನಕ ಹೋಗಿತ್ತು
ರಾತ್ರಿಲಿ. ಚಳಿ ಶುರುವಾಗಿದೆ, ಈಗ ಹೋಗಿ ಲೇಯರ್ ಅಪ್ ಆಗ್ಬೇಕು. ಇಲ್ಲಿ ವ್ಯೂ ಪಾಯಿಂಟ್ ಗೆ ಜಾಗ ಮಾಡಿದ್ದಾರೆ. ಇಲ್ಲಿ ಟ್ರಕ್ಕಿಂಗ್ ಗ್ರೂಪ್ ಗಳಿಗೆ ಉಳ್ಕೊಳ್ಳೋದಕ್ಕೆ ಅಂತ. ನಾವು ನಮ್ ಬೇಸ್ ಕ್ಯಾಂಪ್ ಹಾಲಲ್ಲಿ ಇದೀವಿ ಇವಾಗ. ಡೈನಿಂಗ್ ಹಾಲು ಫಸ್ಟ್ ನೋಡ್ಕೊಳ್ಳಿ, ಹೀಗಿದೆ. 3 ಟೇಬಲ್ ಇದೆ, ಚೆನ್ನಾಗಿದೆ ಜಾಗ, ಪಾತ್ರೆಗಳೆಲ್ಲ ಜೋಡಿಸಿದ್ದಾರೆ. ಈಗ ಅಡುಗೆ ಮನೆ, ಇದು ಕಿಚನ್ನು. ಇಲ್ಲೇ ಯಾವಾಗಲೂ ಬಿಸಿನೀರು ಇರುತ್ತೆ, ತುಂಬ ಚಳಿ ಇರೋದ್ರಿಂದ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ರೆಡಿ ಮಾಡಿಕೊಡ್ತಾರೆ. ಪಾತಿ ಅಂತ ಹೇಳ್ಬೋದು. ಫುಲ್ಕ ನಾವಿಲ್ಲೇ ನಾವು ಇವ್ರ ಮನೇಲೇ ಇರೋವಂಥದ್ದು. ನಾವು ಇವತ್ತು ನಮ್ಮ ಜೊತೆ ಟ್ರೆಕ್ಕಿಂಗ್ ಬಂದಿರೋವಂಥದ್ದು ನಮ್ಮ ಗೈಡು. ಹಲೋ. ಸನ್ರೈಸ್ ಆಗ್ತಾ ಇದೆ, ಸ್ವಲ್ಪ ಲೇಟಾಗೋಯ್ತು, 10 ನಿಮಿಷ. ಸನ್ರೈಸು ಆನ್ ದ ವೇಲೇ ನೋಡಬೇಕು, ಇಲ್ಲಾಂದರೆ ವಿತ್ ಮೌಂಟೇನ್ಸ್ ನೋಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಟೈಮ್ 5 ಗಂಟೆ ಇವಾಗ. ಈಗ ನಾವು ನೋಡ್ತಾ ಇರೋವಂಥದ್ದು ಮಖಾಲು, ಲಾಟ್ಸೆ ಮತ್ತೆ ಮೌಂಟ್ ಎವರೆಸ್ಟ್. ಅಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂದ್ರೆ 3 ಬೆಟ್ಟದ ತರ ಕಾಣಿಸ್ತಾ ಇದೆ, ಅದೇ 3 ಸಿಸ್ಟರ್ಸ್. ನಮಗ್ ಕಾಣಿಸ್ತಾ ಇರುವಂತದ್ದೇ ಸ್ಲೀಪಿಂಗ್ ಬುದ್ಧ. ತಲೆ ಪೋರ್ಷನ್ ನ ಕುಂಭಕರ್ಣ ಅಂತ ಕರೀತಾರೆ. ಹೊಟ್ಟೆ ಭಾಗ ಇದೆಲ್ಲ ಅಲ್ಲಿ ಸುಮಾರು ಪರ್ವತಗಳು ಬರುತ್ತೆ. ಓವರ್ ಆಲ್ ಆಗಿ ಅದನ್ನ ಕಾಂಚನಜುಂಗ ಅಂತ ಕರೀತಾರೆ. ಇವಾಗ ಅಲ್ಲೆಲ್ಲ ಟ್ರಕ್ಕಿಂಗ್ ಎಲ್ಲ ಮಾಡಕ್ ಬಿಡಲ್ಲ. ಪಾದದ ಹತ್ರದನ್ನ ಸಿಂವೋ ಬಂದಿಂಗ್ ಅಂತ ಕರೀತಾರೆ. ಓವರ್ ಆಲ್ ಆಗಿ ಸ್ಲೀಪಿಂಗ್ ಬುದ್ಧ ಅಂತ ಕರೀತಾರೆ. ನಮ್ಗೆ ಎಷ್ಟು ಚೆನ್ನಾಗಿರೋ ವ್ಯೂ ಸಿಗ್ತಾ ಇದೆ ಅಂತ ಅಂದ್ರೆ, ಭೂತಾನಲ್ಲಿರೋ ಹೈಯೆಸ್ಟ್ ಪೀಕ್ ಕೂಡ ಕಾಣುತ್ತೆ ನಮ್ಗೆ ಇಲ್ಲಿಂದ. ಮತ್ತೆ ಸಿಕ್ಕಿಂ ಸೈಡ್ ಇಂದ ಪರ್ವತಗಳು ಕಾಣುತ್ತಲ್ಲ, ಆ ಪರ್ವತಗಳು ಕೂಡ ನಮಗ್ ಕಾಣುತ್ತೆ. ನಾವು ಉಳ್ಕೊಂಡಿದ್ದು ಇಲ್ಲೇ ಫಸ್ಟ್ ಫ್ಲೋರ್ ಅಲ್ಲಿ ಉಳ್ಕೊಂಡಿದ್ವಿ. ಇಲ್ಲಿ ಹೊರಗೆ ಬಂದ ತಕ್ಷಣ ನಾವು ಬೆಳಗ್ಗೆ ನೋಡಿದಂತಹ ಎಲ್ಲಾ ವ್ಯೂನು ಕಾಣಿಸ್ತಾ ಇದೆ. ಕಾಂಚನಜುಂಗ ಪೀಕ್, ಎವರೆಸ್ಟ್, ಮಖಾಲು, ಲಾಟ್ಸೆ. ತುಂಬಾ ಚೆನ್ನಾಗಿರೋ ಜಾಗದಲ್ಲಿ ನಮ್ಗೆ ಹೋಮ್ ಸ್ಟೇ ಮಾಡಿದ್ದಾರೆ. ಈ ರಸ್ತೆಲೆ ಇವಾಗ ನಾವು ಡೌನ್ ಹಿಲ್ ಶುರು ಮಾಡಬೇಕು. 15-16 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಲಂಚ್ ಬ್ರೇಕ್ ಇರೋದು ಅಲ್ಲಿ. ಅದಾದ್ಮೇಲಿಂದ ಉಳಿದಿರುವಂತ ಡೌನ್ ಹಿಲ್ ನ ಕವರ್ ಮಾಡ್ತೀವಿ. ಸುಮಾರು ಹೊತ್ತಿಂದ ಇಳಿತಾ ಇದ್ವಿ, ಒಂದೇ ರಸ್ತೆ ಇತ್ತು. ಇದೊಂಥರ ಜಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಇಲ್ಲಿ ಡಿವಿಯೇಷನ್ ಕೂಡ ಇದೆ. ಗೈಡ್ ಜೊತೆ ಬಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ಕನ್ಫ್ಯೂಷನ್ ಆಗತ್ತೆ ಈ ಜಾಗದಲ್ಲಿ. ಸಖತ್ ಡೌನ್ ಇದೆ, ಧೂಳ್ ತುಂಬಾ ಎದ್ದೇಳ್ತಾ ಇದೆ. ಹೋಗಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಹೋಗ್ಬೋದಿಲ್ಲ ಅಂತಂದ್ರೆ ಮುಖಕ್ಕೆ ಬೀಳತ್ತೆ ಧೂಳು. ಈಗ ರಿಡ್ಜ್ ಅಲ್ಲಿ ಹೋಗ್ತಾ ಇದೀವಿ. ಒಂದ್ ಬೆಟ್ಟದ ಪೀಕ್ ಅಲ್ಲಿ ಇದೀವಿ. ಡೌನ್ ಹಿಲ್ ಅಂತ ಅನ್ಬಿಟ್ಟು ಪೀಕ್ ಅಲ್ಲಿ ಇದೀನಿ ಅಂತ ಹೇಳ್ತೀನಿ ಅನ್ಕೊಳ್ಬೇಡಿ. ಕೆಳಗಡೆ ಹೋಗಕ್ಕೂ ಕೂಡ ಕೆಲವೊಂದ್ ಬೆಟ್ಟಗಳನ್ನ ಹತ್ಬೇಕು, ಆಮೇಲಿಂದ ಇಳಿಬೇಕು. ಆ ತರ ಇರೋದ್ರಿಂದ ಪೀಕ್ ಕೂಡ ಸಿಗ್ತಾ ಇದೆ. ಕಳೆದ 1.25 ಗಂಟೆಯಿಂದ ನಡ್ಕೊಂಡ್ ಬರ್ತಾ ಇರೋದು ಆಲ್ ಜಾಗದಿಂದ, ನಾವು ಉಳ್ಕೊಂಡಿದ್ ಹೋಮ್ ಸ್ಟೇ ಇಂದ. ತುಂಬಾ ಫಾಸ್ಟ್ ಆಗಿ ಬರ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಒಂದ್ 5-10 ನಿಮಿಷ ಸಂದಾಕ್ಪುಲ್ ಫೋಟೋ ತಗೊಳಕೋಸ್ಕರ ಸ್ಪೆಂಡ್ ಮಾಡಿದ್ವಿ ಅನ್ನೋದ್ ಬಿಟ್ರೆ ಇಮಿಡಿಯೇಟ್ ಆಗಿ ಕಂಟಿನ್ಯೂ ಮಾಡ್ಬಿಟ್ವಿ ನಾವು ಟ್ರೆಕ್ಕಿಂಗ್ ನ. ಒಂದ್ 4 ಕಿಲೋಮೀಟರ್ ಕವರ್ ಮಾಡಿದೀವಿ ಅಂತ ಅನ್ನಿಸ್ತಾ ಇದೆ. ಟೈಮಿಂಗ್ಸ್ ಬೇಸಿಸ್ ಮೇಲೆ ಮಾತಾಡ್ಕೊಂಡು ಹೋಗ್ಬೇಕು ನಾವು. ಇದೇ ರಸ್ತೆಲೆ ಫಾರೆಸ್ಟ್ ಇಂದ ಎಕ್ಸಿಟ್ ಆಗ್ತಾ ಇರೋದು ನಾವು. ಮುಂದೆ ಬಯಲ್ ತರ ಇದೆ ಜಾಗ.
ಎಲ್ಲ ಟ್ರೆಕ್ಕಿಂಗ್ ಗ್ರೂಪ್ಗಳು ಕೂಡ ಇಲ್ಲೇ ಬ್ರೇಕ್ ಬರುವಂಥದ್ದು. ಊಟ ಆಯಿತು, 1 ಅವರ್ ರೆಸ್ಟ್ ಕೂಡ ಮಾಡಿ ಸ್ವಲ್ಪ ರಿಕವರಿ ಮಾಡಿಕೊಂಡು ಬಾಡಿನ, ಆಮೇಲಿಂದ ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ ನಾವು. ಇವಾಗ ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ರಸ್ತೆ ಕಾಣಿಸ್ತಾ ಇದೆ, ಹಿಂದೆ ಇರುವಂತ ರಸ್ತೆಗಳು ಕಾಣಿಸಲ್ಲ. ಇಲ್ಲಿ ಹತ್ತತ್ರ 1 ಕಿಲೋಮೀಟರ್ ಇಂದ ಇಳಿತಾ ಇದೀವಿ ಇದೇ ತರಾನೇ. ಇಲ್ಲಿ ನೀರ್ ಕೂಡ ಹರಿತಾ ಇದೆ, ಬ್ರಿಡ್ಜ್ ಇದೆ, ಬ್ರಿಡ್ಜ್ ಇಂದ ಕೆಳಗಡೆನೆ ನಾವು ಇವಾಗ ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಬೇಕು. ಈಗ ನಾವು ಉಳ್ಕೊಂಡಿದ್ದು ಹೋಮ್ ಸ್ಟೇ ಇದು. ಇಲ್ಲಿ ಇದೇ ಕಾಟೇಜ್ ನಮ್ಮದು, ಅಲ್ಲಿ ಉಳ್ಕೊಂಡಿದ್ದೀವಿ. ಇದು ಅವ್ರ ಮನೆ, ಇದು ಕಿಚನ್ನು. ಚೆನ್ನಾಗಿದೆ ಇಲ್ಲಿ ಜಾಗ. ಒಂದಷ್ಟು ಹೂಗಳನ್ನು ಬೆಳೆಸಿದ್ದಾರೆ. ಇಲ್ಲಿ ನಿಂಬೆ ಹಣ್ಣು, ಇದು ಎಷ್ಟು ದೊಡ್ಡದು. हेलो, गुड मॉर्निंग एंड नमस्ते। सो एक्चुअली आज हमारा ट्रैकिंग का आखिरी लास्ट डे है। तो आप लोगों को कैसा लगा और आप लोगों को होम स्टे कैसा लगा और ट्रैक में आप लोग कितना एंजॉय किया, और आप लोगों को जहाँ पर होम स्टे में ठहरा तो वहाँ पर कैसा कैसा लगा, तो वही है। हाँ भैया, एक्चुअली हमको बहुत अच्छा लगा इस ट्रक से। मैंने सोच के आया था कि ये 12,000 का फीट का होता है, तो एमएस वगैरह नहीं होना चाहिए, मेरा एक्सपीरियंस है। तो वो नहीं हुआ। जो ट्रैकिंग का ट्रेल था बहुत अच्छा लगा। कुछ जगह में तो थोड़ा रास्ते में चलना पड़ता, पर ठीक था। वो पूरा टार रोड नहीं था ना, तो वो थोड़ा पत्थर का रास्ता था। पर ज़्यादा लंबा पत्थर का रास्ते में जाते हैं ना, तब थोड़ा बहुत पेन होता, तब थोड़ा बोरिंग लगता। वरना जो फॉरेस्ट का ट्रायल था ना, वो बहुत ही बढ़िया था। और हम लोगों को जो पहला दिन से आपका घर से जो खाना मिले थे वो बहुत बढ़िया था। और स्पेशली साउथ इंडियंस के लिए ना, हम लोग ज़्यादा राइस खाते हैं, तो इस ट्रक में ये स्पेशल है कि हम लोग को ज़्यादा राइस ही मिला। जिसको राइस चाहिए उसको राइस मिल रहा था, रोटी चाहिए रोटी मिल रहा था। और जो वेदर का बात करें तो हर होम स्टे पे तो बहुत बढ़िया ब्लैंकेट वगैरह मिला, क्योंकि यहाँ पे 5 से नीचे रहता था ना, तो हम लोग को वही लगा कि जो फैसिलिटीज मिले थे आपसे वो बहुत बढ़िया था, और ट्रैकिंग का एक्सपीरियंस वो भी बढ़िया था। और कल थोड़ा स्ट्रेन ज़्यादा हो गया, क्योंकि जितना 3 दिन से हम लोग ऊपर गए थे, एक ही दिन में नीचे आए पूरा। तो बस वही सब कुछ अच्छा लगा। अभी आप हमको अरेंजमेंट कर दिया है कि गाड़ी से कैसे हम लोग दार्जिलिंग मोर या सिलीगुड़ी पहुंच सकते हैं, तो भी आपका सर्विसेज वगैरह बहुत बढ़िया था भैया। थैंक यू।